ಎಷ್ಟು ಆನಂದ ಅವರಿಗೆ, ಎಷ್ಟು ಸಂತೋಷದಿಂದ ಊಟ ಕೊಡ್ತಾರೆ. ನಿಮಗೆ ಬೈತಾರಲ್ಲ ಊಟ ಇಡುವಾಗ, ಸರ್ಕ್ 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 ಸಾಕು ಸಾಕು ನಡಿ ಅಂತಾರ ಅಂಬಕ್ಲಲ್ಲ. 1000 ಜನ ಹೋದ್ರು ಕೂಡ ನಮ್ಮ ಮನೆ ಮುಂದೆ ಯಾವನೊಬ್ಬ ಭಿಕ್ಷುಕ್ ಬಂದಾನಂದ್ರೆ ಮನೆಗೆ ಇಡೋರು ಯಾರೆಲ್ಲ ನಡಿ ಅಂತು, 10 ಮಂದಿ ಇರ್ತು ಮನ್ಯಾಗ, ಯಾರೆಲ್ಲ ಹೋಗಂತು. ನಾವು ಇರೋರು ಅಲ್ಲನ, ಹೇಳತ್ತಾತ ಮನುಷ್ಯ ಅಲ್ಲ, ಯಾರೆಲ್ಲ ಹೋಗಂಬತ್ ಮನುಷ್ಯ ಅಲ್ಲನ. ಮನೆಗೆ ಯಾರಲ್ಲಂತೆ, ಯಾರಿಗೇನು ಒಂದಿಟ್ಟು ಅನ್ನ ಇಡ್ಬೇಕಾರ ಹೇಳತ್ತೇನು ಮಧ್ಯಾಹ್ನ. ಅದಕ್ಕಾಗಿ ಪಾಪ ನಿಮಗಾಗಿ ಭಕ್ತರು ಬರ್ತಾರ, ಮಲ್ಲಯ್ಯನ ಭಕ್ತರು ಬರ್ತಾರ, ಭ್ರಮರಾಂಬಿಕೆ ಭಕ್ತರು ಬರ್ತಾರ. ಊಟ ಮಾಡಿ ಹೋಗಲಿ, ಅವ್ರು ಆನಂದವಾಗಿರಲಿ, ಸಂತೋಷವಾಗಿ ಹೋಗಲಿ ಅಂತ ಅವರು ಸಂತೋಷ ಪಡ್ತಾರ. ಅದಕ್ಕಾಗಿ ನೀವು ಕೂಡ ಊಟ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಬೇಕು. ನೀವೇನು ಸಣ್ಣವರಲ್ಲ, ಈಗ ಆಶೀರ್ವಾದ ಮಾಡತಕ್ಕಂಥ ಶಕ್ತಿ ಇರ್ತೈತಿ ಈಗ ನಿಮ್ಮ ತಕ್ಕ. ಅದಕ್ಕಾಗಿ ಎಲ್ಲಿ ಊಟ ಮಾಡ್ತಿರೋ ಅವ್ರಿಗೆ ಒಳ್ಳೇದಾಗ್ಲಪ್ಪ ಅನ್ನತಕ್ಕಂಥ ಮನಸ್ಸಿನೊಳಗೆ ಒಳ್ಳೆ ಭಾವನೆಯಿಂದ ಚಂದ ಊಟ ಹಾಕಿದ್ರಪ್ಪ, ನಿನ್ನ ಮನೆ ತಣ್ಣಗಿರಲಿ, ನೀವೆಲ್ಲರೂ ಸಂತೋಷವಾಗಿರ್ರಿ ಊರಿನವರು ಅಂದ್ಕೊಂಡು ಹೋಗ್ರಿ. ಅವ್ರಿಗೂ ಕೂಡ ಸಂತೋಷ ಆಗ್ತೈತೆ. ಎಲ್ಲೇನಾಗಲಿ, ಎಲ್ಲಿ ಪ್ರಸಾದ ಐತೆ ಇವ್ರು ಇನ್ನೂ ಮುಂದೆ ಹೋದ್ರು ನೋಡಂಕ ಅಂತ ಸುಮ್ಮನೆ ನೋಡ್ಕೊಂತ ಬರೋದು ನಾವು ಹಿಂದೆ. ಅದಕ್ಕೆ ದಯಮಾಡಿ ಹಂಗೆ ಮಾಡಬೇಡ್ರಿ. ನಿಮಗೆ ಅಲ್ಲದೆ ಬರ್ತಕ್ಕಂಥವ್ರಿಗೆ ಕೂಡ ನೀವು ಹೇಳ್ಬೇಕು. ಇದು ಎಲ್ಲರ ಕೆಲಸ. ಒಂದು ಕೈಯಿಂದ ಚಪ್ಪಾಳೆ ಆಗೋದಿಲ್ಲ, 2 ಕೈ ಸೇರಿದ್ರೆ ಶಬ್ದ ಬರೋದು. ಒಂದು ಕೈಲಿ ಏಟತ್ತ ನನಗೇನು ಸಫಲ ಆಗ್ತಾನ, ಒಬ್ರು ಮಾಡಿದ್ರೆ ಏನಾಗೋದಿಲ್ಲ. ಅದು ಎಲ್ಲಾರು ಮಾಡಿದ್ರೆ ಮಾತ್ರ ಅದು ಚಪ್ಪಳ ಆಗ್ತೈತೆ. ಪರಮಾತ್ಮ ಸ್ಥಾನ ಒಬ್ಬರೇ ಮಾಡಂಗಿದ್ರೆ ಸುಮ್ಮನೆ ತಾತ್ನವ್ರು ಎಲ್ಲಾನು ಗುಡ್ದಾಗ ಕುಂತ್ಕೊಂಡು ತಪಸ್ಸು ಮಾಡಿ ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಸ್ಕೊಂಡು ಬಿಡ್ಬೋದು. 25 ವರ್ಷ ಕುಂತ ತಪಸ್ಸು ಮಾಡಿದ್ರೆ ಎಂಥ ಸಿದ್ಧಿ ಮಾಡ್ಕೋಬಹುದು, ಬೇಕಾದ್ದು ಮಾಡಬಹುದು. ಅವ್ರು ಅದಕ್ಕೂ ಹೊಂಟಿಲ್ಲ, ತಮಗಾಗಿ ಹೊಂಟಿಲ್ಲ, ಭಕ್ತರಿಗಾಗಿ ಬಂದಾರ. ಅವರು ಭಕ್ತನಿಗಾಗಿ ಬಂದಿರತಕ್ಕಂಥ ಭಗವಂತ ಕರಿಬಸವ ಶಿವಶರಣರಂದ್ರೆ ಭಕ್ತರ ಉದ್ಧಾರಕ್ಕಾಗಿ ಬಂದಿರತಕ್ಕಂಥವ್ರು. ಅವರು ತಮಗಾಗಿ ಏನು ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳೋದಿಲ್ಲ. ಅವರು ಯಾರನ್ನ ಎಂದಾದ್ರೂ ಬೈದಾರ ಅವರು ನೀವು ಮುಂದೆ ಹೋಗ್ಬೇಡ್ರಪ್ಪ ಅಂತ ಹೇಳ್ತಾರ? ಹೇಳಕ್ಲಿ, ಏನು ಹೇಳಕ್ಲ. ನಾನು ಕೂಡ ಹೇಳಿಸ್ತಾರ. ನಾನು ಕೂಡ ಹೇಳಿಸ್ಮೇಲೆ ನೀವು ಆ ಮಾತು ಕೇಳಬೇಕಲ್ಲ. ಅದಕ್ಕಾಗಿ ದಯಮಾಡಿ ಯಾರು ಹಂಗೆ ಹೋಗಬಾರ್ದು ಅಂತ ಹೇಳುತ್ತಾ, ಸಮಯ ಭಾಳ ಆಗೈತೆ. ನೀನೇನಪ್ಪ ಗಾಡ್ಯಾಗನ, ಆಟೋದಾಗನ, ಇಲ್ಲ ತಾತ್ನವ್ರ ಕಾರ್ನಾಗನ ಬರ್ತೀಗಿ, ನಿಂದೇನು ಹೊತ್ತೈತೆ ಅಂದೇರಿ ನೀವು. ನಡ್ಯಾರಿ, ನಮಗೆ ಗೊತ್ತು. ಪಾಪ ಕಷ್ಟ ಐತಿ ನಿಮ್ದು, ಇಲ್ಲ ಅಂತ ಹೇಳಕ್ಲ. ಕಷ್ಟ ಇದ್ರೆ ರೊಕ್ಕ ಜಾಸ್ತಿ ಬರ್ತವೆ ನಿಮಗೆ. ನಿಮ್ಮದು ಗುತ್ತಿಗೆಪ್ಪ, ನಂದು ಕೂಲಿ, ನಂದೇಟು ಬರ್ತೈತೆ. ನಾವು ಸುಮ್ಮನೆ ಅದ್ರಾಗಿದ್ರ ಬಂದತ್ತು ಕೂಲಿ ಕೊಡ್ತಾರಲ್ಲ, ಕೊಡಕಲ್ಲ. ನೀವಾದ್ರೆ ಭಾಳ ದುಡ್ಕೊಂಡಿರ್ತೀರ, ನಿಲ್ಲಿರ್ಬೇಕು. ಬಾಪ ಭಾಳ ಚಂದ ಹೇಳಿದ್ನಪ್ಪ, ನಮಗೆ ಒಳ್ಳೆ ಮಾತುಗಳು ಹೇಳ್ಯಾನ, ನಾ ಅದನ್ನ ಪಾಲಿಸ್ಬೇಕು ಅನ್ನತಕ್ಕಂಥ ಭಾವನೆ ನಿಮ್ಮೊಳಗೆ ಬಂದು ಆ ಮಾತಿಗೆ ಪ್ರತಿಫಲ ಸಿಕ್ತಪ್ಪ ಅಂತಂದ್ರೆ, ನೀವೆಲ್ಲರೂ ಎಷ್ಟು 1000 ಜನ ಬಂದಿರ್ತರು, 1000 ಜನ ನನ್ನ ಮೇಲೆ ಪ್ರೀತಿ ಇತ್ತಪ್ಪ ಅಂತಂದ್ರೆ ನೀವೆಲ್ಲರೂ 1 ರೂಪಾಯಿ ಕೊಟ್ರೆ ನನಗೆ ಎಷ್ಟಾಗ್ತಾವ? 1000 ರೂಪಾಯಿ ಆಗ್ತಾವ. ಅದ್ರಂಗ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಐತಪ್ಪ ಅಂತಂದ್ರೆ ನಾ ದುಡಿಯೋದು ಬೇಕಾಗಿಲ್ಲ, ನೀವು ದುಡಿದಿದ್ಲೇ ತಿನ್ಕಾಂತ ಕುಂದಿರ್ತ ನಾನು. ಹಂಗ ನೀವೆಲ್ಲರೂ ಕೃತವಾಗಿರ್ತಕ್ಕಂಥ ಮಾತುಗಳನ್ನಾಡದೆ ನಿಮ್ಗೆ ಎಷ್ಟೊತ್ತು ಮನಸ್ಸು ಬರ್ತೈತೆ ಅಷ್ಟೊತ್ತು ಧ್ಯಾನ ಮಾಡ್ರಿ. ನೀವೇನು 12 ಗಂಟೆ ಮಾಡೋಕಂದ್ರೆ ಯಾರ ಕೈಲಿ ಆಗೋದಿಲ್ಲ. ಅದು ಹೇಳ್ಬೋದು, ಮಾಡೋಕ್ಕಾಗತ್ತಾ? ಆಗತ್ತೆ. ಭಾಳ ಸಮಯ ಆಗೈತೆ, ಈಗ ಎಲ್ಲರಿಗೆ ಊಟದ ಸಮಯ ಆಗೈತೆ. ಅಪ್ಪನವರು ಒಂದು 2 ಮಾತಾಡ್ತಾರೆ. 2 ಮಾತಾದ್ಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಮಂಗಲ ಹೇಳಿ ತಾವುಗಳೆಲ್ಲ ಪ್ರಸಾದ ತಗೊಂಡು ಎಷ್ಟು ಆರಾಮಾಗಿ ಮಲಗ್ರಿ. 4 ಗಂಟೆಗೆ ಹೇಳ್ರಿ, ಮುಖ ತೊಳ್ರಿ, ಇವತ್ತಿ ಕಡೆ ಹಚ್ಚ್ರಿ, ಹರನಾಮ ಸ್ಮರಣೆ ಮಾಡ್ಕಂತ ದಾರಿ ನಡೀರಿ ಅಂತ ಹೇಳುತ್ತಾ ನನ್ನ 1-2 ವಾಕ್ಪುಷ್ಪಗಳನ್ನು, ನನ್ನ 1-2 ಮಾತುಗಳನ್ನು ಪರಮ ಪೂಜ್ಯ ಸದ್ಗುರು ಕರಿಬಸವ ಶಿವಶರಣರ ಪವಿತ್ರ ಶರಣಗಳಿಗೆ ಅರ್ಪಿಸಿ ಹರ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗುರುವೇ
ನಿಜ ಸುಖದ ಸಾಗರವೇ. ತೆರೆ ಮಸಗು ತಾಗಳು ಬೆಳಗುತಿಹ ನಿನ್ನ ಕಡೆಗಣ್ಗಳೀಗ ಸಂತಸವಾನ ಕೆಳಗೆ. ಶರಣ ಜನ ಸಹಿತಂಗೆ ಕರುಣಾರಸ ಭರಿತಂಗೆ ದುರಿತ ದೂರಂಗೆ ಗಿರಿಸುತೆಯ ರಮಣಂಗೆ ಶಂಭುವಿಂಗ ಗಣಿತೋತ್ಸವದೇನ ತನ್ನಪ್ಪೆ. ಸರ್ವಂಗೆ ಸರ್ವಜ್ಞ ಸರ್ವೇಶ ಸರ್ವಾತ್ಮ ಸರ್ವ ಶಕ್ತಿತ್ವ ಬಹುದಾರ ಬಲ್ಲದೀನ ಸರ್ವಮಂಗಳಿಗೆ ತನ್ನಪ್ಪೆ. ಒಮ್ಮೆ ಗಣಪತಿಗೆ ಮತ್ತೊಮ್ಮೆ ಸೇನಾಧಿಪಂಗೊಮ್ಮೆ ನಂದೀಶ್ವರಂಗೊಮ್ಮೆ ವೀರೇಶ್ವರಂಗೊಮ್ಮೆ ನಾನುಲಿದು ನತನಪ್ಪೆ. ಬ್ರಹ್ಮನಿಷ್ಠ ಸದ್ಗುರು ಬಸವಲಿಂಗ ಚರವರೆಣ್ಯರ ಅಡಿದಾವರೆಗಳನ್ನು ಸ್ಮರಿಸಿಕೊಂಡು ವೃಷಭೇಂದ್ರ ತಾತನವರ ಅಡಿದಾವರೆಗಳನ್ನು ಸ್ಮರಿಸಿಕೊಂಡು ಸಿದ್ಧಗಂಗೆಯ ಶಿವಕುಮಾರ ತಾತನವರನ್ನ ಸ್ಮರಿಸಿಕೊಂಡು ರೇಣುಕಾದಿ ಪಂಚಗಣಾಧೀಶ್ವರರನ್ನ ಸ್ಮರಿಸಿಕೊಂಡು ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿಯ ಪರಮ ಭಕ್ತರಾಗಿರ್ತಕ್ಕಂಥ ಸೊನ್ನಲಿಗೆಯ ಸಿದ್ದರಾಮೇಶ್ವರ ಶಿವಶರಣರನ್ನ ಸ್ಮರಿಸಿಕೊಂಡು ಯಾವ ಸ್ತ್ರೀ ಕುಲಕ್ಕೆ ಆದರ್ಶ ಪ್ರಾಯವಾಗಿ ಜಗತ್ತಿನಲ್ಲಿ ಸೂರ್ಯ ಚಂದ್ರರು ಇರುವವರೆಗೂ ಯಾವ ಸ್ತ್ರೀ ಕುಲದ ಮುಕುಟಮಣಿ ಎಂಬ ನಾಮಾಂಕಿತವನ್ನು ಪಡೆದಿರ್ತಕ್ಕಂಥ ಮಹಾಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯನ್ನ ಹಾಗೂ ವೈರಾಗ್ಯನಿಧಿ ಮಹಾದೇವಿ ಅಕ್ಕನನ್ನ ಅಂತರಾಳದಲ್ಲಿ ನೆನೆಯುತ್ತಾ ಯಾವ ಶ್ರೀಶೈಲ ಪುಣ್ಯಕ್ಷೇತ್ರ ಶ್ರೀಶೈಲದ ಪುಣ್ಯಕ್ಷೇತ್ರ ಯಾತ್ರೆ ಎಂಬತಕ್ಕಂಥದ್ದು ಅನಂತ ಪುಣ್ಯ ಫಲವನ್ನ ಕೊಡತಕ್ಕದ್ದಾಗಿದೆ. ಹೆಜ್ಜೆ ಹೆಜ್ಜೆಗೂ ಮಲ್ಲಿಕಾರ್ಜುನನನ್ನು ನೆನೆಯುತ್ತಾ ಸಾಗಿದಾಗ ಯಾವ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ನಿಮ್ಮ ಅಂತರಂಗದಲ್ಲಿ ಬೆಳಗುತ್ತಾ ಇರ್ತದೆ. ಇಡೀ ವಿಶ್ವವನ್ನ ಬೆಳಗತಕ್ಕಂಥ ಲಿಂಗ ಮಹಾಲಿಂಗ ಮಲ್ಲಿಕಾರ್ಜುನ ಮಹಾ ಜ್ಯೋತಿರ್ಲಿಂಗ ಅಡಿಗಡಿಗೆ ನಿಮ್ಮ ಅಂತರಾತ್ಮದಲ್ಲಿ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಚಿತ್ತದಲ್ಲಿ ಇರುವಿಕೆಯಲ್ಲಿ ಭಾವದಲ್ಲಿ ಜ್ಞಾನದಲ್ಲಿ ಆ ಮಲ್ಲಿಕಾರ್ಜುನ ಸ್ವಾಮಿಯನ್ನ ನೀವು ನೆನೆದಾಗ ನಿಮ್ಮ ಜೀವನವನ್ನ ಆ ಮಹಾದೇವನು ಬೆಳಗುತ್ತಾ ಇದ್ದಾನೆ. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಬೆಳಕನ್ನು ಕೊಡತಕ್ಕಂಥದ್ದಾಗಿದೆ. ಕತ್ತಲೆಯನ್ನ ಕಳೆದು ಬೆಳಕನ್ನು ಕೊಡ್ತಕ್ಕಂಥ ಮಹಾದೇವನು ಆ ಜ್ಯೋತಿರ್ಲಿಂಗ ಸ್ವರೂಪನು. ಅನುದಿನ ಆತನನ್ನು ನೀವು ನೆನೆದಾಗ ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ. ಶ್ರೀಮುಕ್ತಿ ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮನ ವಿದ್ಯುತಿ. ಯಾವ ಪವಿತ್ರವಾಗಿರ್ತಕ್ಕಂಥ ಸಚ್ಚಿದಾನಂದ ನಿತ್ಯಾತ್ಮಕ ಪರಿಪೂರ್ಣವಾಗಿರ್ತಕ್ಕಂಥ ದಿವ್ಯ ದೃಷ್ಟಿಯಿಂದ ಶ್ರೀಶೈಲದ ಮಲ್ಲಿಕಾರ್ಜುನನನ್ನ ನೆನೆದಾಗ ಮುಕ್ತಿ ಸುಖವನ್ನು ಹೊಂದುತ್ತಾ ಇದ್ದೀರಿ. ಎಲ್ಲ ನಿಮ್ಮ ಜೀವನದ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಮಹಾದೇವನು ನಿಮಗೆ ಸಕಲ ಸಂಪದ ಸುಖ ಭೋಗ ಭಾಗ್ಯವನ್ನು ನೀಡುತ್ತಾ ಇದ್ದಾನೆ. ಪರಮಾತ್ಮನ ನಾಮಾಮೃತವು ಮಹಾಶ್ರೇಷ್ಠವಾದುದು. ಶ್ರೀಮದಾಮೃತ ಸುಧಾಮ ಸಜ್ಜನ ಸ್ತೋಮತೆಯು ಶ್ರೀ ಶಿವನ ನಾಮವು. ಬಯಸಿದ ಇಷ್ಟಾರ್ಥ ಸಿದ್ಧಿಗೆ
ನಾಲ್ಕು ವೇದವ ನೈವದನುದಿನ ಭಜಿಸುವುದು ಶ್ರೀ ಶಿವನ ನಾಮವು. ಮತ್ತೆ ವಾಕ್ಯಗಳಳಿದು ಲಕ್ಷದ ಅರ್ಥಗೊಳಿಪುದು ಶ್ರೀ ಶಿವನ ನಾಮವು. ಅದ್ವಿತೀಯ ನೀವು ಭಜಿಸಿದ ಶ್ರೀ ಶಿವನ ನಾಮವು. ಮಂಗಲಂ ಜಯ ಮಂಗಲಂ ಶುಭದಂಗವೈ ಶ್ರೀ ಶಿವನ ನಾಮವು. ಅವರಿವರೆಂಬುದೇನೋ ಭುವನದ ಮುಕ್ತಿಯ ತವರೆನಿಪುದು ಶ್ರೀ ಶಿವನ ನಾಮವು. ಆ ಭಗವಂತನ ಪವಿತ್ರವಾದ ನಾಮ ಅಂತಕ್ಕಂಥದ್ದು ನಮ್ಮನ್ನ ಭವಸಾಗರದಿಂದ ದಾಟಿಸ್ತಾ ಇದೆ. ನೆನಿಬೇಕು. ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗುಪಾಯವಿದು ನಿಜ ಶಿವಮಂತ್ರವನ್ನ. ಅವರಿವರೆಂಬುದೇನೋ ಭುವನದ ಮಾನವರೊಮ್ಮೆ ತಾವಾಗಲಿ ಶಿವಮಂತ್ರವಿದನು ಸುರೇ. ಮಾಸದೋಳೊಮ್ಮೆ ಶಿವಮಂತ್ರವಿದನು ಸುರೇ. ಸಕೃದುಚ್ಚಾರ ಮಾತ್ರೇಣ ಸರ್ವೇಷಾಮಪಿ ಜಂತೂನಾಂ ಸರ್ವ ಪಾಪಕ್ಷಯೋ ಭವೇತ್. ಎನ್ನಲಾಗಿ ಇಂತೆನ್ನಲಾಗಿ ಶ್ರುತಿ ಎನ್ನಲಾಗಿ ಅವಣಿಸಬಾರದ ಕಲುಸವಳಿದು ರಾಜಿಸುವರು ನಿರ್ಮಲತೆಯಿಂದೆನ್ನಲಾಗಿ. ಇನಿತಾದ ವಟಬೀಜದ ಅರಹರ ಘನತೆಯಿಂತೆಸವ ಆರು ವರ್ಣದ ಮನುವಿದನು. ಮನಸ್ಸಿಜ ಹರಬೋಧಕ ಬೇಗದೊಳೊಮ್ಮೆ ಶ್ರುತಿ ಎನ್ನಲಾಗಿ. ಬ್ರಹ್ಮಾದಿನಾಂಚ ದೇವಾನಂತ ಅನಂತ ಪುಣ್ಯಕ್ಷೇತ್ರಗಳನ್ನ ಕಾಲು ನಡಿಗೆಯಿಂದಲೇ ಸಂಚರಿಸಿ ಯಾವ ಸಾಂಸಾರಿಕ ವ್ಯಾಮೋಹಗಳನ್ನ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಬೆಳಕನ್ನು ಕಂಡಿದ್ದಾರೆ. ಅಂತಹ ಇಂದಿನ ಶರಣರು ಋಷಿ ಮುನಿಗಳು ಮಾಡಿರ್ತಕ್ಕಂಥ ಮಹಾ ಸದ್ಯಾತ್ರೆಯನ್ನ ನೀವು ಕೂಡ ಮಾಡ್ತಾ ಇದ್ದೀರಿ. ಇದು ನಿಮ್ಮ ಜನ್ಮದ ಪುಣ್ಯ. ಮಹಾ ಶ್ರೇಷ್ಠವಾಗಿರ್ತಕ್ಕಂಥ ಜೀವನದ ಕೈವಲ್ಯ ಗುರಿ. ಅಂತಹ ಪವಿತ್ರ ಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿ ಭ್ರಮರಾಂಬಾದೇವಿಯು ಸಕಲ ಸುಖ ಸಂಪದ ಭೋಗಭಾಗ್ಯ ಮೋಕ್ಷಗಳನ್ನು ಕೊಟ್ಟು ಶ್ರೀ ಗುರುಪಾದದಲ್ಲಿ ಅರ್ಪಿಸುತ್ತಾ ವಿರಾಮವನ್ನು ನೀಡ್ತಾ ಇದ್ದೇನೆ. ನಾಳಿನ ದಿನ ಈ ಒಂದು ಪಲ್ಲಕ್ಕಿ ಸೇವೆಯನ್ನು ಮಾಡತಕ್ಕಂಥವರು ಇದೇ ಗ್ರಾಮದವರು, ಕಗ್ಗಲ್ ಗ್ರಾಮದವರು. ನಾಳಿನ ದಿನ ಪಲ್ಲಕ್ಕಿ ಸೇವೆಯನ್ನು ಅಂದರೆ ತಗೊಂಡು ಹೋಗ್ತಕ್ಕಂಥ ಕಾರ್ಯ ಅವ್ರು ನಿರ್ವಹಿಸಿಕೊಂಡಿರ್ತಾರೆ. ಎಲ್ಲರೂ ಯಾವ ಪಲ್ಲಕ್ಕಿಯನ್ನು ತೆಗೆದುಕೊಳ್ಳು ಹೋಗ್ತಕ್ಕಂಥ ಕಾರ್ಯ ಪ್ರತಿನಿತ್ಯ ಇರ್ತದೆ. ನಾಳಿಂದ ಎಲ್ಲ ಊರವರು ಅವ್ರಿಗೆಲ್ಲ ಗೊತ್ತಿರ್ತದೆ. ಅದರಂತೆ ಎಲ್ಲ ನಾಳಿನ ಒಂದು ಪಲ್ಲಕ್ಕಿ ಸೇವೆಯನ್ನು ಈ ಒಂದು ಕಗ್ಗಲಿನ ಗ್ರಾಮದವರು ವಹಿಸಿಕೊಂಡಿರ್ತಾರೆ. ಹಾಗೆ ಯಾವ ಇದು ಪಾದಯಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಈಗ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮವನ್ನು ಮಂಗಲದೊಂದಿಗೆ ಹೇಳೋಣ. ಎಲ್ಲರೂ ಹಂಗೆ ಕುತ್ಕೊಳ್ರಿ ಶಾಂತ ರೀತಿಯಿಂದ. ಶರಣಕ್ಕೆ ಮಂಗಲ ಗೈಯುವೆನ ಪ್ರಸನ್ನ ರೇಣುಕ ಗುರುವರ ನಿಮ್ಮ ಶರಣಕ್ಕೆ ಮಂಗಲ ಗೈಯುವೆನ ನಿಮ್ಮ ಶರಣಕ್ಕೆ ಮಂಗಲ ಗೈಯುವೆನ. ಶುಭ ದಿನದೊಳು ಗುರು ತಾ ಬಂದು ಶುಭದ ಆಶೀರ್ವಾದವ ಕೊಡುತ್ತಾ. ಶುಭ ದಿನದೊಳು ಗುರು ತಾ ಬಂದು ಶುಭದ ಆಶೀರ್ವಾದವ ಕೊಡುತ್ತಾ. ಶೋಭಿಪ ಪ್ರಸನ್ನ ರೇಣುಕ ಗುರುವಿಗೆ ಅಭಿನಯದ ಆರುತಿ ಬೆಳಗುವೆನ. ಪ್ರಸನ್ನ ರೇಣುಕ ಗುರುವರ ನಿಮ್ಮ ಶರಣಕ್ಕೆ ಮಂಗಳ ಗೈಯುವೆನ. ದರೆಯೋಳು ಮುಕ್ತಿ ಮಂದಿರವ ಸ್ಥಾಪಿಸಿದಂತ ಗುರುವರನೇ. ದರೆಯೋಳು
ಗಳಿಸಿದಂತ ಗುರುವರನೆ ನಿಮ್ಮ ಅಡಿದವರೆಗಳ ಬಿಡದಲೆ ನಾ ಭಕುತಿಯ ಆರತಿ ಬೆಳಗುವೆ ನಾ ಭಕುತಿಯ ಆರತಿ ಬೆಳಗುವೆ ನಾ ಹರಹೋ ಚೈತನ್ಯಂ ಶಾಂತಂ ಶಾಶ್ವತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಹರಿ ಓಂ ರಾಜಾಧಿರಾಜಾಯ ಪ್ರಶಂಸಾಯಿನೇ ವಯೋಂ ಶ್ರವಣಾಯ ಕುರ್ಮಹಿ ಶನಿ ಕಾಮನ್ ಕಾಮ ಕಾಮಾಯ ಮಹೇಶ್ವರೋ ವಯೋಂ ಶ್ರವಣಾಯ ದಾದುತ್ಕುಬೇರಾಯ ಮಹಾದೇವಾಯ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಶೋನಾಮ ರೂಪ್ಯಾತ್ಮಂ ಯಾ ದೇವಿ ಸರ್ವಮಂಗಳಾತ್ರೋ ಸಂಸರಣಾರ್ಥಂ ಶಿವಸಾಂಬಜ ನಮಾಪಿ ಪರಿಶ್ವರ ಮಹಾದೇವ ಬ್ರಹ್ಮರಾಮ ಮಲ್ಲಿಕಾರ್ಜುನ सम्राट की सद्गुरु परमेश्वर सम्राट की सकल साधु सम्राट की अन्नपूर्णेश्वर माता की जय मंगलम जय मा पार्वती परमेश्वर महादेव लक्ष्मी रमण हरि गोविंद हरि इंदिನ ಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಶಾಂತ ರೀತಿಯಿಂದ ತಮ್ಮ ತಮ್ಮ ಲಿಂಗವೇ ತಂದೆ ತಾಯಿಯು ನೀನು ಲಿಂಗವೇ ಎನ್ನ ಬಂಧು ಬಳಗವು ನೀನು ಲಿಂಗವೇ ಬಂದಂಥ ಪಾಪ ಪರಿಹಾರ ಮಾಡುವ ಯೋಗಿ ಚಂದ್ರಶೇಖರ ನೀನು ಲಿಂಗವೇ ಬಂದಂಥ ಪಾಪ ಪರಿಹಾರ ಮಾಡುವ ಯೋಗಿ ಚಂದ್ರಶೇಖರ ನೀನು ಲಿಂಗವೇ ಯಾರಿಗೆ ಯಾರಿಲ್ಲ ಲಿಂಗವೇ ನನಗ್ಯಾರಿದ್ದರೆ ನಯ್ಯ ಲಿಂಗವೇ ಮಾರಹರನೆ ನಿಮ್ಮ ಕರುಣೆ ತಪ್ಪಿದ ಮ್ಯಾಲೆ ಯಾರಿದ್ದರೆ ನಯ್ಯ ಲಿಂಗವೇ ಯಾರಿಗೆ ಯಾರಿಲ್ಲ ಲಿಂಗವೇ. ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಎಲ್ಲಿರುವೆ ತಂದೆ ಮಲ್ಲಯ್ಯ ಎಲ್ಲಿರುವೆ ತಂದೆ ಮಲ್ಲಯ್ಯ ಎಲ್ಲಿರುವೆ ತಂದೆ ಮಲ್ಲಯ್ಯ ಎಲ್ಲಿರುವೆ ತಂದೆ ಮಲ್ಲಯ್ಯ ದರ್ಶನ ತೋರಿ ಕರುಣಿಸು ದೇವ ದರ್ಶನ ತೋರಿ ಕರುಣಿಸು ದೇವ ಎಲ್ಲಿರುವೆ ತಂದೆ ಮಲ್ಲಯ್ಯ ಎಲ್ಲಿರುವೆ ತಂದೆ ಮಲ್ಲಯ್ಯ ದರ್ಶನ ತೋರಿ ಕರುಣಿಸು ದೇವ ದರ್ಶನ ತೋರಿ ಕರುಣಿಸು ದೇವ. ಸೊಲ್ಲಾಪುರವಾಸ ಸೊಲ್ಲಾಪುರವಾಸ ಸಿದ್ಧರಾಮೇಶನಿಗೆ ಸೊಲ್ಲಾಪುರವಾಸ ಸಿದ್ಧರಾಮೇಶನಿಗೆ ಅವನ ಭಕ್ತಿಗೆ ಮೆಚ್ಚಿ ಒಲಿಯದಿರಲು ತಾನು ಗುಡ್ಡದ ಮೇಲೆ ಹಿಂದಕ್ಕೆ
ಸರಿದು ಹಾರೋದರೊಳಗ ಸರಿದು ಹಾರೋದರೊಳಗ ಬಂದು ಕೈ ಹಿಡಿದ ಕೈಲಾಸದಿಂದ ಎಲ್ಲಿರುವೆ ತಂದೆ ಮಲ್ಲಯ್ಯ ಎಲ್ಲಿರುವೆ ತಂದೆ ಮಲ್ಲಯ್ಯ ದರ್ಶನ ತೋರಿ ಕರುಣಿಸು ದೇವ ದರ್ಶನ ತೋರಿ ಕರುಣಿಸು ದೇವ ರಕ್ಕಸ ರಾವಣನು ಕಠೋರ ತಪಸ್ಸು ಮಾಡಿ ರಕ್ಕಸ ರಾವಣನು ಕಠೋರ ತಪಸ್ಸು ಮಾಡಿ ಅವನು ನಿನ್ನ ತನ್ನ ಭಕ್ತಿಯಿಂದ ಮೆಚ್ಚಿಸಿ ಬರದೆ ಬಿಟ್ಟ ಅಂತರಂಗದ ನಿನ್ನ ಆತ್ಮಲಿಂಗವ ನಿನ್ನ ಆತ್ಮಲಿಂಗವ ಕೊಟ್ಟೆ ಬಿಟ್ಟ ಬೋಳ ಶಂಕರ ಎಲ್ಲಿರುವೆ ತಂದೆ ಮಲ್ಲಯ್ಯ ಎಲ್ಲಿರುವೆ ತಂದೆ ಮಲ್ಲಯ್ಯ ದರ್ಶನ ತೋರಿ ಕರುಣಿಸು ದೇವ ದರ್ಶನ ತೋರಿ ಕರುಣಿಸು ದೇವ ಮಹಾಭಕ್ತನಾದ ಮಾರ್ಕಂಡೇಯನಿಗೆ ಮರಣದ ಕಾಲದಲ್ಲಿ ಹರಳೆ ಕಾಪಾಡೆಂದು ತೆಗೆಯಲು ಹಿಡಿದ ಲಿಂಗ ಭಕ್ತಿಗೆ ಮೆಚ್ಚಿ ಲಿಂಗದಲ್ಲೂ ಧ್ವನಿಸಿ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಮರಣದ ಕಾಲದಲ್ಲಿ ಹರಳೆ ಕಾಪಾಡೆಂದು ತೆಗೆಯಲು ಹಿಡಿದ ಲಿಂಗ ಭಕ್ತಿಗೆ ಮೆಚ್ಚಿ ಲಿಂಗದಲ್ಲೂ ಧ್ವನಿಸಿ ಕೈಯಿಂದ ರಕ್ಷಿಸಿದ ಶಿವನೇ ಎಲ್ಲಿರುವೆ ತಂದೆ ಮಲ್ಲಯ್ಯ ಎಲ್ಲಿರುವೆ ತಂದೆ ಮಲ್ಲಯ್ಯ ದರ್ಶನ ತೋರಿ ಕರುಣಿಸು ದೇವ ದರ್ಶನ ತೋರಿ ಕರುಣಿಸು ದೇವ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ
ಎಲ್ಲಿರುವೆ ತಂದೆ ಮಲ್ಲಯ್ಯ, ಎಲ್ಲಿರುವೆ ತಂದೆ ಮಲ್ಲಯ್ಯ, ಎಲ್ಲಿರುವೆ ತಂದೆ ಮಲ್ಲಯ್ಯ, ದರ್ಶನ ತೋರಿ ಕರುಣಿಸು ದೇವ, ದರ್ಶನ ತೋರಿ ಕರುಣಿಸು ದೇವ. ಎಲ್ಲಿರುವೆ ತಂದೆ ಮಲ್ಲಯ್ಯ, ಎಲ್ಲಿರುವೆ ತಂದೆ ಮಲ್ಲಯ್ಯ, ದರ್ಶನ ತೋರಿ ಕರುಣಿಸು ದೇವ, ದರ್ಶನ ತೋರಿ ಕರುಣಿಸು ದೇವ. ಸೊಲ್ಲಾಪುರವಾಸ, ಸೊಲ್ಲಾಪುರವಾಸ ಸಿದ್ಧರಾಮೇಶನಿಗೆ, ಸೊಲ್ಲಾಪುರವಾಸ ಸಿದ್ಧರಾಮೇಶನಿಗೆ, ಅವನ ಭಕ್ತಿಗೆ ಮೆಚ್ಚಿ ಒಲಿಯದಿರಲು ತಾನು ಗುಡ್ಡದ ಮೇಲೆ ಹಿಂದಕ್ಕೆ ಸರಿದು ಹಾರೋದರೊಳಗ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಅವನ ಭಕ್ತಿಗೆ ಮೆಚ್ಚಿ ಒಲಿಯದಿರಲು ತಾನು ಗುಡ್ಡದ ಮೇಲೆ ಹಿಂದಕ್ಕೆ ಸರಿದು ಹಾರೋದರೊಳಗ. ಬಂದು ಕೈ ಹಿಡಿದ, ಬಂದು ಕೈ ಹಿಡಿದ ಕೈಲಾಸದಿಂದ, ಕೈಲಾಸದಿಂದ. ಎಲ್ಲಿರುವೆ ತಂದೆ ಮಲ್ಲಯ್ಯ, ಎಲ್ಲಿರುವೆ ತಂದೆ ಮಲ್ಲಯ್ಯ, ದರ್ಶನ ತೋರಿ ಕರುಣಿಸು ದೇವ, ದರ್ಶನ ತೋರಿ ಕರುಣಿಸು ದೇವ. ರಕ್ಕಸ ರಾವಣನು ಕಠೋರ ತಪಸ್ಸು ಮಾಡಿ, ರಕ್ಕಸ ರಾವಣನು ಕಠೋರ ತಪಸ್ಸು ಮಾಡಿ, ಅವನು ನಿನ್ನ ತನ್ನ ಭಕ್ತಿಯಿಂದ ಮೆಚ್ಚಿಸಿ ಪಡೆದೆ ಬಿಟ್ಟ ಅಂತರಂಗದ ನಿನ್ನ ಆತ್ಮಲಿಂಗವ. ಅಂತರಂಗದ ನಿನ್ನ ಆತ್ಮಲಿಂಗವ ಕೊಟ್ಟೆ ಬಿಟ್ಟ, ಕೊಟ್ಟೆ ಬಿಟ್ಟ ಬೋಳ ಶಂಕರ, ಬೋಳ ಶಂಕರ. ಎಲ್ಲಿರುವೆ ತಂದೆ ಮಲ್ಲಯ್ಯ, ಎಲ್ಲಿರುವೆ ತಂದೆ ಮಲ್ಲಯ್ಯ, ದರ್ಶನ ತೋರಿ ಕರುಣಿಸು ದೇವ, ದರ್ಶನ ತೋರಿ ಕರುಣಿಸು ದೇವ. ಮಹಾಭಕ್ತನಾದ ಮಾರ್ಕಂಡೇಯನಿಗೆ ಮರಣದ ಕಾಲದಲ್ಲಿ ಹರನೆ ಕಾಪಾಡೆಂದು ತೆಗೆಲಿಡಿದ ಲಿಂಗ ಭಕ್ತಿಗೆ ಮೆಚ್ಚಿ ಲಿಂಗದಲ್ಲೂ ಧ್ವನಿಸಿ
ಕೈಯಿಂದ ಯಮನ ಕೈಯಿಂದ ರಕ್ಷಿಸಿದ ಶಿವನೇ ರಕ್ಷಿಸಿದ ಶಿವನೇ ಎಲ್ಲಿರುವೆ ತಂದೆ ಮಲ್ಲಯ್ಯ ಎಲ್ಲಿರುವೆ ತಂದೆ ಮಲ್ಲಯ್ಯ ದರ್ಶನ ತೋರಿ ಕರುಣಿಸು ದೇವ ದರ್ಶನ ತೋರಿ ಕರುಣಿಸು ದೇವ ಓ ನಮಃ ಶಿವಾಯ 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 ನೋಡಿರಿ 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 ಇದು ಶ್ರೀಶೈಲ ಕೊಳ್ಳ ನೋಡಿರಿ 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 ಇದು ಶ್ರೀಶೈಲ ಕೊಳ್ಳ ನೋಡಿರಿ ಶ್ರೀ ಮಲ್ಲೇಶನ ಕೊಳ್ಳವು ಇದು ನೋಡಲು ಜನ್ಮ ಧನ್ಯವು ಶ್ರೀ ಮಲ್ಲೇಶನ ಕೊಳ್ಳವು ಇದು ನೋಡಲು ಜನ್ಮ ಧನ್ಯವು ನೋಡಿರಿ 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 ಇದು ಶ್ರೀಶೈಲ ಕೊಳ್ಳ ನೋಡಿರಿ 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 ಇದು ಶ್ರೀಶೈಲ ಕೊಳ್ಳ ನೋಡಿರಿ ನಲ್ಲ ಮಾನ ಕೊಳ್ಳದಲ್ಲಿ ನೆಲೆಸಿದ ಶ್ರೀ ಮಲ್ಲೇಶ ನೆಲೆಸಿದ ಶ್ರೀ ಮಲ್ಲೇಶ ನಂಬಿದ ಭಕ್ತರ ದೈವ ಭಾಗ್ಯ ಕೊಡುವ ಪರಮೇಶ ಭಾಗ್ಯ ಕೊಡುವ ಪರಮೇಶ ಎತ್ತರದ ಶಿಖರದಲ್ಲಿ ನೆಲೆಸಿದ ಶ್ರೀ ಮಲ್ಲೇಶ ನೆಲೆಸಿದ ಶ್ರೀ ಮಲ್ಲೇಶ ಜ್ಯೋತಿರ್ಲಿಂಗ ರೂಪವು ತಾಳಿ ಮುಕ್ಕಣ್ಣ ಉಮಾ ಮಹೇಶ ಮುಕ್ಕಣ್ಣ ಉಮಾ ಮಹೇಶ ಮುಕ್ಕಣ್ಣ ಉಮಾ ಮಹೇಶ ಮುಕ್ಕಣ್ಣ ಉಮಾ ಮಹೇಶ ನೋಡಿರಿ 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 ಇದು ಶ್ರೀಶೈಲ ಕೊಳ್ಳ ನೋಡಿರಿ 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 ಇದು ಶ್ರೀಶೈಲ ಕೊಳ್ಳ ನೋಡಿರಿ ಸೌಂದರ್ಯ ಸಿರಿಯೇ ನೋಡು ಶ್ರೀಶೈಲ ಗಿರಿಯೇ ನೋಡು ಶ್ರೀಶೈಲ ಗಿರಿಯೇ ನೋಡು ಸಾಕ್ಷಿ ಗಣಪತಿಯೇ ನೋಡು ಶಿಖರೇಶ್ವರ ಶಿವನ ನೋಡು ಶಿಖರೇಶ್ವರ ಶಿವನ ನೋಡು ಹಟಕೇಶ್ವರ ನೆಲೆಸಿದ ಭೂಮಿ ಪುಣ್ಯ ಸುಕ್ಷೇತ್ರವ ನೋಡು ಪುಣ್ಯ ಸುಕ್ಷೇತ್ರವ ನೋಡು ಶಿವನಾಮ ನುಡಿಯುವ ಸಾಧು ಸಂತರ ಸತ್ಸಂಗ ನೋಡು ಸಂತರ ಸತ್ಸಂಗ ನೋಡು ಸಂತರ ಸತ್ಸಂಗ ನೋಡು ಸಂತಾರ ಸತ್ಸಂಗ ನೋಡು ನೋಡಿರಿ 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 ಇದು ಶ್ರೀಶೈಲ ಕೊಳ್ಳ ನೋಡಿರಿ 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 ಇದು ಶ್ರೀಶೈಲ ಕೊಳ್ಳ ನೋಡಿರಿ ಜಂಗಮ ರೂಪವ ತಾಳಿ ಜಗವನ್ನೇ ಬೆಳಗುವ ಸ್ವಾಮಿ ಜಗವನ್ನೇ ಬೆಳಗುವ ಸ್ವಾಮಿ ಗಂಗೆ ಗೌರಿಯರ ನಿಲಯ ನಂಬಿದ ಭಕ್ತರ ಪ್ರೇಮಿ ನಂಬಿದ ಭಕ್ತರ ಪ್ರೇಮಿ ಹಣೆಗೆ ವಿಭೂತಿ ಗಂಧ ಧರಿಸಿದ ಭಕ್ತರ ನೋಡು ಧರಿಸಿದ ಭಕ್ತರ ನೋಡು ಶಿವಶರಣ ಶರಣಿಯರೆಲ್ಲ ಅನುಷ್ಠಾನ ಮಾಡಿದ ಬೀಡು ಅನುಷ್ಠಾನ ಮಾಡಿದ ಬೀಡು ಅನುಷ್ಠಾನ ಮಾಡಿದ ಬೀಡು ಅನುಷ್ಠಾನ ಮಾಡಿದ ಬೀಡು ನೋಡಿರಿ 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 ಇದು ಶ್ರೀಶೈಲ ಕೊಳ್ಳ ನೋಡಿರಿ 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 ಇದು ಶ್ರೀಶೈಲ ಕೊಳ್ಳ ನೋಡಿರಿ
ಅಭಿಷೇಕವ ಮಾಡಿ ನಂದಿ ಬಸವನ ವಂದಿಸಿ ಶುದ್ಧ ಪ್ರದಕ್ಷಿಣೆ ಹಾಕಿ ಸುತ್ತ ಪ್ರದಕ್ಷಿಣೆ ಹಾಕಿ ದಯವುಳ್ಳ ಮಲ್ಲೇಶ್ವರನ ಮನ ಮಂದಿರದಲ್ಲಿ ಭಜಿಸಿ ಮನ ಮಂದಿರದಲ್ಲಿ ಭಜಿಸಿ ಮನ ಮಂದಿರದಲ್ಲಿ ಭಜಿಸಿ ಮನ ಮಂದಿರದಲ್ಲಿ ಭಜಿಸಿ ನೋಡಿರಿ 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 ಇದು ಶ್ರೀಶೈಲ ಕೊಳ್ಳ ನೋಡಿರಿ 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 ಇದು ಶ್ರೀಶೈಲ ಕೊಳ್ಳ ನೋಡಿರಿ ಶ್ರೀ ಮಲ್ಲೇಶನ ಕೊಳ್ಳವು ಇದು ನೋಡಲು ಜನ್ಮ ಧನ್ಯವು ಶ್ರೀ ಮಲ್ಲೇಶನ ಕೊಳ್ಳವು ಇದು ನೋಡಲು ಜನ್ಮ ಧನ್ಯವು ನೋಡಲು ಜನ್ಮ ಧನ್ಯವು ಇದು ನೋಡಲು ಜನ್ಮ ಧನ್ಯವು ಇದು ನೋಡಲು ಜನ್ಮ ಧನ್ಯವು ಇದು ನೋಡಲು ಜನ್ಮ ಧನ್ಯವು ಏ ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡುನ ಬನ್ನಿ ಮಲ್ಲಯ್ಯನ ನೋಡುನ ಬನ್ನಿ ಎಲ್ಲಾ ದೇವರಿಗೆ ಒಡೆಯ ಬಲ್ಲಿದನು ಚೆನ್ನ ಮಲ್ಲ ಎಲ್ಲಾ ದೇವರಿಗೆ ಒಡೆಯ ಬಲ್ಲಿದನು ಚೆನ್ನ ಮಲ್ಲ ಏ ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡುನ ಬನ್ನಿ ಎಲ್ಲಾ ದೇವರಿಗೆ ಒಡೆಯ ಬಲ್ಲಿದನು ಚೆನ್ನ ಮಲ್ಲ ಅನ್ನದಾನಿ ಬಹುಳ ಮಲ್ಲ ಚಿನ್ನದ ಗೂಡಿ ಚಣಮಲ್ಲ ಎಲ್ಲಿ ನೋಡಿದರ ತಾನಲ್ಲ ನಂಬಿದ ಭಕ್ತರಿಗಾನಲ್ಲ ಉದಿಯಲೆದ್ದು ನೆನೆ ಮನವೇ ಮದನಾರಿ ಶಿವಶರಣರ ಕದಳಿ ಬನದ ಒಡೆಯನ ನೆನೆದರ ಪದವೀಕಾರ ಚನಮಲ್ಲ ಹೊತ್ತಿಲೆದ್ದು ಗುರುವಿನ ಪಾದವ ಆರತಿಯಲ್ಲಿ ನೆನೆ ಮನವೇ ಮಾಮಲ್ಲೇಶನ ಪಾದವ ನೆನೆದರೆ ಚಿತ್ತದ ಪಾಪ ಪರಿಹಾರ ಏಳುತ್ತ ನೆನದನು ಬಹುಳೇ ರಾಯನ ಚೋಳಿಗೆ ಹೊನ ಮಳೆಗರೆದವನೇ ವೇಳೆಯ ನೆಟ್ಟು ಚಾಮರಗೊಲೆದ ಬಾಳಾಲೋಚಾಚನಮಲ್ಲ ಇಲ್ಲಿಂದಲ್ಲಿಗೆ ಹೋದರಾತ ಏನು ಕೊಡುವನು ಮಲ್ಲಯ್ಯ ಏನೇನೆಂದರೆ ಕುದುರು ಛತ್ತರೆ ಸಂಪತ್ತು ಕೊಡುವನು ಮಲ್ಲಯ್ಯ ಧನವ ಕೊಡುವ ಧಾನ್ಯವ ಕೊಡುವ ಸಿರಿಯ ಕೊಡುವ ಸಂಪತ ಕೊಡುವ ಎತ್ತಿ ಮುದ್ದಾಡುವ ಬಾಲನ ಕೊಟ್ಟರ ನಿಮ್ಮಯ ಧರ್ಮಾಚನಮಲ್ಲ ಎತ್ತು ಕುಂಟಲಿ ಸಹಿತಾಗಿ ಮುತ್ತೈದೇರು ಮೊದಲಾಗಿ ಎತ್ತು ಕಂಟಲಿ ಸಹಿತಾಗಿ ಮುತ್ತೈದೇರು ಮೊದಲಾಗಿ ಎತ್ತಿದ ಕೂಸು ಸಮನಾಗಿ ಬಂದರೆ ಒಪ್ಪಿಸಿಕೋ ನಿಮ್ಮ ಹರಕೆಗಳ ಬಂದೇನೆಂದು ಬಾರದವರಿಗೆ ತಂದಿಡವನು ಬೈಲಪರಾಧ ಗಂಡ ಹೆಂಡಿರ ಜಗಳ ಹಚ್ಚಿದ ಪುಂಡಗಾರ ಚನಮಲ್ಲ ಗಂಡ ಹೆಂಡಿರ ಮನವೆರಡಾರೆ ತಪ್ಪದು ತಲೆದಂಡ ಮಲ್ಲಯ್ಯ ಗಂಡ ಹೆಂಡಿರ ಮನವಂದಾದ ನಂದ ದೀಪವು ಮಲ್ಲಯ್ಯ ಇಬ್ಬರು ಹೆಂಡರ ಕಾಟಕ್ಕಾಗಿ ಎದ್ದು ಬಂದೆನು ಮಲ್ಲಯ್ಯ ಇಬ್ಬರೊಳಗ ಒಬ್ಬಾಕಿ ಹೋದರ ಗುಗ್ಗಳ ಹೊರುವೆ ಮಲ್ಲಯ್ಯ ಗುರುಲಿಂಗ ಜಂಗಮ ಬರುವರೆಂದು ನಂಬಿ ಬಂದೆವೋ ಮಲ್ಲಯ್ಯ ಜಂಗಮ ಹರಲಿಂಗ ಬಂದಾರೆಂದು ನಂಬಿ ಬಂದೆವು ಮಲ್ಲಯ್ಯ ಜಂಗಮಲಿಂಗ ಜಗದೀಶ್ವರನೇ ಗಂಗಾಧರಿ ಗೌರಿ ಹರನೇ ತುಂಗಭದ್ರೆ ಮಂಗಲ ಧರಿಸೋ ಮಂಗಲ ಮೂರ್ತಿ ಮಾದೇವ ಲಿಂಗ
ಪೂಜೆ ಧೂಪದ ಗಂಟೆ ಸಂಗಮ ಶರಣರ ಕೈಲಾಸ ಪಂಚಲಿಂಗ ಧೂಪದ ಹೋಗ್ತಾರಲ್ಲ ಅದು ಯಾತ್ರೆ ಅಂತಾರ. ಅದಕ್ಕ ಒಬ್ರು ಹೋಗೋರಿಗೆ ಯಾತ್ರೆ ಅಂತಾರೇನು ಅನ್ನಂಗಿಲ್ಲ. ಮತ್ತೆ 100 ಜನ ಕಟ್ಕೊಂಡಾದ್ರೂ ಹೋಗ್ಬೋದು. ನೀವು 1000-1200 ಜನ ಅದೀರಿ. ಇಷ್ಟು ಜನನ್ನ ಕಟ್ಕೊಂಡು ನಿಮ್ಗೇನಾದ್ರೂ ಸ್ವಲ್ಪ ಅಸ್ತವ್ಯವಸ್ಥೆ ಆಯ್ತಪ್ಪ ಅಂತಂದ್ರೆ ಅದಕ್ಕೆಲ್ಲ ಜವಾಬ್ದಾರಿ ಯಾರಾಗ್ತಾರ? ನಾ ಹಾಕ್ತಾನ? ಇಲ್ಲಿ ಮುಂದೋಗರಾಗ್ತಾರನ? ಯಾರಾಗ್ತಾರಂದ್ರೆ ಕರಿಬಸವ ಅಪ್ಪನವ್ರು ಆಗ್ತಾರ. ಅದಕ್ಕೆ ಕಾರಣ್ರ ಯಾರ್ದಪ್ಪ ಪಾದಯಾತ್ರೆ ಅಂತಂದ್ರೆ ಬಾದ್ನಟ್ಲಿಂದ ಹೊಂಟಿತ್ತಪ್ಪ ಕರಿಬಸವ ಅಜ್ಜವ್ರದು ಅಂತಾರ. ನೀವೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ, ನೀವು ಒಳ್ಳೇದು ಮಾಡಿದ್ರೆ ಅವ್ರಿಗೆ ಹೆಸರು ಬರ್ತೈತೆ. ಏವ್ರ ಹೇಳ್ರಿ ಮತ್ತೆ. ಅದಕ್ಕಾಗಿ ನಮಗ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ. ವರ್ಷ ಐತೆ. ಯಾಕಂತಂದ್ರೆ ನೀವು ಬಂದ ಕೈಲಾಸ ಏ ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡುನ ಬನ್ನಿ, ಮಲ್ಲಯ್ಯನ ನೋಡುನ ಬನ್ನಿ. ಎಲ್ಲ ದೇವರಿಗೆ ಒಡೆಯ ಬಲ್ಲಿದನು ಚೆನ್ನ ಮಲ್ಲ, ಎಲ್ಲ ದೇವರಿಗೆ ಒಡೆಯ ಬಲ್ಲಿದನು ಚೆನ್ನ ಮಲ್ಲ, ಎಲ್ಲ ದೇವರಿಗೆ ಒಡೆಯ ಬಲ್ಲಿದನು ಚೆನ್ನ ಮಲ್ಲ. ಬಂದಾನ ಬನ್ನೀರೋ ಭಕ್ತರ ಮನೆಗೆ, ಮಲ್ಲೈ ಬಂದಾನ ಬನ್ನೀರೋ, ಮಲ್ಲೈ ಬಂದಾನ ಬನ್ನೀರೋ ಭಕ್ತರ ಮನೆಗೆ, ಮಲ್ಲೈ ಬಂದಾನ ಬನ್ನೀರೋ. ಓಣಿ ಓಣಿಲಿ ಕುಣಿಯುತ್ತ ಬರುವ ಭಕ್ತರ ಮನೆಗೆ ಪಾದ ಹಾಕುವ, ಓಣಿ ಓಣಿಲಿ ಕುಣಿಯುತ್ತ ಬರುವ ಭಕ್ತರ ಮನೆಗೆ ಪಾದ ಹಾಕುವ, ಭಕ್ತಿಯ ನೇಮತೆ ಬೆಲ್ಲ ಬೇಡುವ ಭಕ್ತರೆಲ್ಲರಿಗೂ ಭಾಗ್ಯವ ಕೊಡುವ. ಮಲ್ಲಯ್ಯ ಬಂದಾನ ಬನ್ನೀರೋ ಭಕ್ತರ ಮನೆಗೆ, ಮಲ್ಲಯ್ಯ ಬಂದಾನ ಬನ್ನೀರೋ. ಮಲ್ಲಯ್ಯನಿಂದ ಹುಡುಗುರ ದಂಡ ಪ್ರಸಾದ ಬೇಡಾಕ ನಾ ಮುಂದ ನೀ ಮುಂದ, ಮಲ್ಲಯ್ಯನಿಂದ ಹುಡುಗುರ ದಂಡ ಬೆಲ್ಲ ಬೇಡಾಕ ನಾ ಮುಂದ ನೀ ಮುಂದ. ಮುತ್ತೈದೇರು ಆರತಿ ಮಾಡಿ ಮಂಗಲ ಹಾಡಿ ಪೂಜೆಯ ಮಾಡಿ, ಮಲ್ಲಯ್ಯ ಬಂದಾನ ಬನ್ನೀರೋ ಭಕ್ತರ ಮನೆಗೆ, ಮಲ್ಲಯ್ಯ ಬಂದಾನ ಬನ್ನೀರೋ. ಹೋಳಿ ಹುಣ್ಣಿಮೆಯ ಕಾಮನ ಸುಟ್ಟ ಶ್ರೀಶೈಲ ಕಾಲ ನಡಿಗೆಲಿ ಹೊಂಟ, ಹೋಳಿ ಹುಣ್ಣಿಮೆಯ ಕಾಮನ ಸುಟ್ಟ ಶ್ರೀಶೈಲ ಕಾಲ ನಡಿಗೆಲಿ ಹೊಂಟ. ಕಂಬಿಯ ಹೊತ್ತುಕೊಂಡು ಏರ್ತಾರ ಬೆಟ್ಟ ಭಕ್ತರ ಹೆಗಲ ಮ್ಯಾಲ ಮಲ್ಲಯ್ಯ ಬಂಟ, ಮಲ್ಲಯ್ಯ ಬಂದಾನ ಬನ್ನೀರೋ ಭಕ್ತರ ಮನೆಗೆ, ಮಲ್ಲಯ್ಯ ಬಂದಾನ ಬನ್ನೀರೋ.
ಜೊತೆಗೆ ಸಾವಿರಾರು ಭಕ್ತರ ಶ್ರೀಶೈಲ ಯಾತ್ರಾ ನಡೆದಾರ ಬರಬರ. ಕಂಬಿಯ ಜೊತೆಗೆ ಸಾವಿರಾರು ಭಕ್ತರ ಶ್ರೀಶೈಲ ಯಾತ್ರಾ ನಡೆದಾರ ಬರಬರ. ನಡೆಯುವಾಗ ಆದರೆ ತ್ರಾಸ ಕಂಬಿಯ ಹಿಡಿರಿ ಹಗರಾತು ಮನಸ. ಮಲ್ಲಯ್ಯ ಬಂದಾನ ಬನ್ನೀರು ಭಕ್ತರ ಮನೆಗೆ, ಮಲ್ಲಯ್ಯ ಬಂದಾನ ಬನ್ನೀರು. ಯುಗಾದಿ ಹಬ್ಬದ ತೀರನು ಎಳೆರಿ ಕಾತರೆಯಿಂದ ಜಾತರೆ ಮಾಡ್ರಿ. ಯುಗಾದಿ ಹಬ್ಬದ ತೀರನು ಎಳೆರಿ ಕಾತರೆಯಿಂದ ಜಾತರೆ ಮಾಡ್ರಿ. ಸೂತ್ರಧಾರ ಮಲ್ಲಯ್ಯಗೆ ನಮಿಸಿರಿ ಅಮ್ಮ ಪುರಮ್ಮನ ಕರುಣಾ ಪಡಿರಿ. ಮಲ್ಲಯ್ಯ ಬಂದಾನ ಬನ್ನೀರು ಭಕ್ತರ ಮನೆಗೆ, ಮಲ್ಲಯ್ಯ ಬಂದಾನ ಬನ್ನೀರು. ಕಂಬಿಯ ಮಲ್ಲಯ್ಯ ಊರಿಗೆ ಬಂದ, ಐದೇಶಿ ಹಬ್ಬ ನಮಗೆ ತಂದ. ಕಂಬಿಯ ಮಲ್ಲಯ್ಯ ಊರಿಗೆ ಬಂದ, ಐದೇಶಿ ಹಬ್ಬ ನಮಗೆ ತಂದ. ಪುರಮ್ಮನ ಹೆಸರಿಲೆ ಪೂಜೆಯ ಮಾಡಿರಿ, ಭಕ್ತರೆಲ್ಲರಿಗೂ ಕರೆದು ಉಣಿಸಿರಿ. ಮಲ್ಲಯ್ಯ ಬಂದಾನ ಬನ್ನೀರು ಭಕ್ತರ ಮನೆಗೆ, ಮಲ್ಲಯ್ಯ ಬಂದಾನ ಬನ್ನೀರು. ಯಾರು ಇಲ್ಲರಿ ಸಾಟಿ, ಮಲ್ಲಯ್ಯನ ಜೈಕಾರ ಮುಗಿಲ ಮುಟ್ಟಿ. ಮಲ್ಲಯ್ಯಾರು ಇಲ್ಲರಿ ಸಾಟಿ, ಮಲ್ಲಯ್ಯನ ಜೈಕಾರ ಮುಗಿಲ ಮುಟ್ಟಿ. ಭಕ್ತಿಲೆ ಹಾಡುವೆ ಈ ಪದ ಗಟ್ಟಿ, ಕೆಂದುಳಿಗಾಗೈತಿ ಮಲ್ಲಯ್ಯನ ಭೇಟಿ. ಮಲ್ಲಯ್ಯ ಬಂದಾನ ಬನ್ನೀರು ಭಕ್ತರ ಮನೆಗೆ, ಮಲ್ಲಯ್ಯ ಬಂದಾನ ಬನ್ನೀರು. ಮಲ್ಲಯ್ಯ ಬಂದಾನ ಬನ್ನೀರು ಭಕ್ತರ ಮನೆಗೆ, ಮಲ್ಲಯ್ಯ ಬಂದಾನ ಬನ್ನೀರು. ಓಣಿ ಓಣಿಲಿ ಕುಣಿಯುತ್ತ ಬರುವ ಭಕ್ತರ ಮನೆಗೆ ಪಾದ ಹಾಕುವ. ಓಣಿ ಓಣಿಲಿ ಕುಣಿಯುತ್ತ ಬರುವ ಭಕ್ತರ ಮನೆಗೆ ಪಾದ ಹಾಕುವ. ಭಕ್ತಿಯ ನೇಮತೆ ಬೆಲ್ಲ ಬೇಡುವ, ಭಕ್ತರೆಲ್ಲರಿಗೂ ಭಾಗ್ಯವ ಕೊಡುವ. ಮಲ್ಲಯ್ಯ ಬನ್ನೀರು ಭಕ್ತರ ಮನೆಗೆ, ಮಲ್ಲಯ್ಯ ಬಂದಾನ ಬನ್ನೀರು. ಎಲ್ಲ ತಪ್ಪುಗಳನ್ನು ಮನ್ನಿಸಿ ಎಲ್ಲ ಜನಪಕಾರಿಣಿ ವಿಜಯ ರೂಪಿಣಿ ಜನನಿ ಶಿವಕಾಮಿನಿ. ಜನನಿಯು ನೀನೆ ಈ ಜಗಕ್ಕೆಲ್ಲ, ಜನನಿಯು ನೀನೆ ಈ ಜಗಕ್ಕೆಲ್ಲ. ಜನನಿಯ ಜನನಿ ಈ ಜಗದಲ್ಲಿ, ತವ ಚರಣಗಳನೆ ನಂಬಿದೆ ನಮ್ಮ. ತವ ಚರಣಗಳನೆ ನಂಬಿದೆ ನಮ್ಮ, ಅಭಯವ ನೀಡೆ ಅಂಬಾ ಭವಾನಿ. ಅಭಯವ ನೀಡೆ ಅಂಬಾ ಭವಾನಿ. ಜನನಿ ಶಿವಕಾಮಿನಿ ಜಯ ಶುಭಕಾರಿಣಿ ವಿಜಯ ರೂಪಿಣಿ. ಜನನಿ ಶಿವಕಾಮಿನಿ.
ದಯವಿರಲು ಭಯ ನಮಗಿಲ್ಲ ನಿನ್ನಯ ಮಮತೆ ನೆರಳಾಗಿರಲು ನಿನ್ನಯ ಕರುಣೆ ನಮ್ಮ ಮೇಲಿರಲು ನಿನ್ನಯ ಕರುಣೆ ನಮ್ಮ ಮೇಲಿರಲು ಅಭಯವ ನೀಡಿ ಅರಸಮ್ಮ ತಾಯೇ ಅಭಯವ ನೀಡಿ ಅರಸಮ್ಮ ತಾಯೇ ಜನನಿ ಶಿವಕಾಮಿನಿ ಜಯ ಶುಭಕಾರಿಣಿ ವಿಜಯ ರೂಪಿಣಿ ಜನನಿ ಶಿವಕಾಮಿನಿ ಈ ಧರಣಿಯಲ್ಲಿ ನೆಲೆಸಿದೆ ತಾಯೇ ಈ ಧರಣಿಯಲ್ಲಿ ನೆಲೆಸಿದೆ ತಾಯೇ ನಮ್ಮಯ ಹೃದಯದಿ ನಿನ್ನದೆ ಛಾಯೆ ಪದನಟಿ ಪುರವನ್ನು ನಿರುತಲಿ ಕಾಯೇ ಈ ಜಗವೆಲ್ಲ ನಿರುತಲಿ ಕಾಯೆ ಅಭಯವ ನೀಡೆ ಜಯವನ್ನು ನೀಡೆ ಶ್ರೀ ಭ್ರಮರಾಂಬ ಜನನಿ ಶಿವಕಾಮಿನಿ ಜಯ ಶುಭಕಾರಿಣಿ ವಿಜಯ ರೂಪಿಣಿ ಜನನಿ ಶಿವಕಾಮಿನಿ 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 ಜಯ ಮಂಗಲಂ ಜಯ ನಮ ಪಾರ್ವತಿ ಪದ ಶಿವಹರ ಮಹಾದೇವ ಜಯ ಗುರು ಓಂಕಾರ ಸಾಯಿ ಸದ್ಗುರು ಓಂಕಾರ ಜಯ ಗುರು ಓಂಕಾರ ಸಾಯಿ ಸದ್ಗುರು ಓಂಕಾರ ಶಿರಡಿ
ಸಾಯಿ ಬಾಬಾ ಭಕ್ತಿ ಪುರೀಶ್ವರ ಸತ್ಯ ಸಾಯಿ ಬಾಬಾ ಶಿರಡಿ ಪುರೀಶ್ವರ ಶ್ರೀ ಸಾಯಿ ಬಾಬಾ ಭಕ್ತಿ ಪುರೀಶ್ವರ ಸತ್ಯ ಸಾಯಿ ಬಾಬಾ ಜಯ ಗುರು ಓಂಕಾರ ಸಾಯಿ ಸದ್ಗುರು ಓಂಕಾರ ಶಿವಸಾಂಬ ಜಯ ನಮ ಪಾರ್ವತಿ ಪದಿ ಶಿವ ಪರಮಾತ್ಮನ ಚಿಂತನೆಗಾಗಿ ಬಂದಿರತಕ್ಕಂಥ ಈ ಒಂದು 25ನೇ ವರ್ಷದ ಪಾದಯಾತ್ರೆಗೆ ಆಗಮಿಸಿರ್ತಕ್ಕಂಥ ಊರಿನ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಗುರು ಹಿರಿಯರಲ್ಲಿ, ಮಾತೆಯರಲ್ಲಿ, ಅಕ್ಕ ತಂಗಿಯರಲ್ಲಿ ಹಾಗೂ ಆತ್ಮೀಯರಲ್ಲಿ ವಂದಿಸಿ, ಪಾದನಟ್ಟಿ ಸುಕ್ಷೇತ್ರದ ಸಂಚಾರಿ ಸಂತ ಭಕ್ತರ ಭಗವಂತ, ಮಾತನಾಡುವ ನಡೆದಾಡುವ ದೇವರೆಂದೆನಿಸಿದ ಶಾಂತಸ್ವರೂಪಿ ಹರನವತಾರಿ ಪರಮಪೂಜ್ಯ ಸದ್ಗುರು ಕರಿಬಸವ ಶಿವಶರಣರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ದೀರ್ಘದಂಡ ಪ್ರಣವ ನಮಸ್ಕಾರಗಳನ್ನು ಗೈದು, ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿಸಿರ್ತಕ್ಕಂಥ ಜಗದ್ಗುರು ವಿರಾಟ ಪೋತಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿಯವರನ್ನು ಎನ್ನ ಮನೋಮಂದಿರದಲ್ಲಿರಿಸಿಕೊಂಡು ಯಾವ ಎಂಥ ಸ್ವರೂಪನಾಗಿರ್ತಕ್ಕಂಥ ಅತ್ತಿ ಮೇಲೆ ಎಲ್ಲೆಲ್ಲಿ ಅತ್ತೆ ನೆಲದ ಮೇಲೆ ಕುಂದ್ರಾಕ ಬಿಡ್ತಿದ್ದಿಲ್ಲ ಸೊಸೆ, ಎಲ್ಲೇನ ನೆಲದ ಮೇಲೆ ಕುಂದ್ರಾಕ್ ಹೋದ್ರೆ ಅತ್ತೆ ಅದ್ರನ್ನೆಲ್ಲ ಮದಿಗೆ ಬಂದಿರ್ತಕ್ಕಂಥವ್ರು ನೋಡಿದ್ರು. ಮದಿಗಂದ್ರೆ ಎಲ್ಲಾರು ಕಲ್ತಿರ್ತಾರ, ಬೀಗರು ಬಿಜ್ರು ಬಂಧು ಬಳಗ ಅಣ್ಣ ತಮ್ಮ ಅತ್ತೆ ಮಾವ ಅಂತೇಳಿ ಅವ್ರು ನೋಡಿ ಅವ್ರವ್ರ ಸ್ವಸ್ತ್ರಿಗೆ ಬೈದ್ರು. ಯಾಕೆ ಬೈದ್ರ ಅಂತಂದ್ರೆ ನೋಡ್ರಿ, ಅಲ್ಲಿ ಮದಿಗೆ ಬಂದಿರತಕ್ಕಂಥ ಎಲ್ಲ ಹೆಣ್ಮಕ್ಳು ಆ ಸೊಸೆಲ್ ಕೊಂಡಾಡಿದ್ರು. ಆಗ ಪಾಪ ಇನ್ನ ಇರ್ತಕ್ಕಂಥ ಸ್ವಸ್ತ್ರಿಗೆ ಬಹಳ ನೋವನಿಸ್ತದು. ಹೌದಲ್ಲ, ಅತ್ತಿಗೆ ಬಹಳ ಜೀವ ಮಾಡ್ತಾಳೆ ಈಕೆ ಅನ್ಕಂಡು, ಭಾರಿ ಜೀವ ಮಾಡ್ತೀಯಲ್ಲಮ್ಮ ನಿಮ್ಮ ಅತ್ತಿಗೆ ಅಂತ ಕೇಳಿದ್ರು. ಹಾಗಾಗಿ ಸೊಸೆ ಹೇಳಿದ್ಲು, ನಾನು ನಮ್ಮ ಅತ್ತಿಗೆ ಜೀವ ಮಾಡ್ತಿಲ್ಲ, ಅದು ಮುದುಕಿ ನಂದು ರೇಷ್ಮೆ ಸೀರೆ ಉಟ್ಕೊಂಡು ಬಂದೈತಿ, ಅದು ಉಟ್ಕೊಂಡು ಬಂದಿರೋದು ನಂದು ರೇಷ್ಮೆ ಸೀರೆ. ಅದೆಲ್ಲೇ ನೆಲದ ಮೇಲೆ ತಾಡ್ಪಾಲ್ ಮೇಲೆ ಕೂತ್ಕೊಂಡ್ರೆ ಮಾಸದ ಯಾರು ಸೀರೆ ನಂದಲ್ಲನು. ಅದಕ್ಕೆ ನಾ ಸೀರಿನ ಕಾಳಜಿ ಮಾಡಕತ್ತೀನಿ, ನಾವು ಮತ್ತಿನಲ್ಲ ಅಂತಂದ್ಲು. ಹಂಗ ನಿಮ್ಗೊಂದಿಟ್ಟು ನಗಲಿ ಅಂತ ಬ್ಯಾಸರ ಇದ್ರು ಕೂಡ ನಕ್ರ ಹೋಗ್ತಾವ. ಅದರಂಗ ಸಹವಾಸದಿಂದ ಸನ್ಯಾಸಿ ಕೆಟ್ಟನಂತೆ. ಸಹವಾಸದಿಂದ ಹೆಂಗ ಸನ್ಯಾಸಿ ಕೆಟ್ಟನಪ್ಪ ಅಂತಂದ್ರೆ, ದೊಡ್ಡ ಬ್ರಹ್ಮಚಾರಿ ಗುರುಗಳು, ಸಂಸಾರನೇ ಇಲ್ಲ ಅಂತ ಬ್ರಹ್ಮಚಾರಿ ಗುರುಗಳ ಹತ್ರ ಭಕ್ತರು ಬಹಳ ಜನ ಬರೋರು. ಅದ್ರೊಳಗ ಪ್ರತಿನಿತ್ಯ ಬಹಳ ಜನ ಭಕ್ತರು ಬರ್ತಿದ್ರು. ತಾತಿಗೆ ಹೇಳಿದ್ರು, ತಾತ ಮಠ ಬಹಳ ಇಂಪ್ರೂವ್ಮೆಂಟ್ ಆತಪ್ಪ, ಬಹಳ ಕಡಿ ಕಾಳು ಎಲ್ಲ ತಂದಾಕ್ತಾರ ಭಕ್ತರು ಅಂತ. ಗುರುವಿಗೆ ಬಹಳ ಸಂತೋಷ ಆಯ್ತು. ಏನಾಗಿತ್ತಪ್ಪ, ಭಕ್ತರೆಲ್ಲ ಕಾಳು ಕಡಿ ತಂದು ದವಸ ಧಾನ್ಯ ಹಾಕ್ತಿದ್ರು. ಆ ಮಠದೊಳಗ ಇಲಿಚಿ ಕಾಟ ಹೆಚ್ಚಾಯ್ತು. ಇಲಿಚಿ ಕಾಟ ಹೆಚ್ಚಾಯ್ತು ಅಂತೇಳಿ ಬಂದಿರತಕ್ಕಂಥ ಭಕ್ತರಿಗೆ, ನಮ್ಮ ಕುಮಾರನಂತವ್ರಿಗೆ ತಾತನವ್ರು ಹೇಳಿದ್ರು, ಏನಪ್ಪ ಭಾಳ ಇಲಿಚಿ ಆಗ್ಬಿಟ್ಟವು ಮಠದೊಳಗ, ಇದಕ್ಕೇನಾದ್ರು ಒಂದು ಮಾರ್ಗ ತೋರ್ಸಪ್ಪ ಅಂದ್ರೆ.
ನಮ್ಮ ಕುಮಾರ ಒಂದು ಬೋನನ್ನ ತಂದು ಕೊಡ್ಲಿಲ್ಲ. ಬೋನ್ ತಂದು ಕೊಟ್ಟಿದ್ರೆ ಅಲ್ಲಿಗೆ ಬಗೆಹರಿದೋಗ್ಬಿಡ್ತಿತ್ತು ಅದು. ಇಲ್ಲ ಒಂದಿಟ್ಟು ಇಲಿ ಪಾಷಾಣನ ತಂದು ಕೊಡ್ಲಿಲ್ಲ. ತಾತ ಇಲಿ ಭಾಳ ಆಗ್ಯಾವಂತಂದ್ರೆ ಒಂದು ಬೆಕ್ಕ ಹಿಡ್ಕೊಂಬರ್ತೀನಿ ಸುಮ್ಮನೆ ತಾತ ಅಂತಂದು. ಒಂದು ಬೆಕ್ಕ ತರ್ಕನ ಎಲ್ಲ ಇಲಿಗಳನ್ನ ತಿಂದಾಕ್ಬಿಡ್ತೈತೆ ಅದಂತಂದು. ಆಯ್ತಪ್ಪ ಹಂಗಾರೆ ಹೇಳಿ ಬೆಕ್ಕ ತಗೊಂಡು ಬಾ ಅಂದ ತಾತ. ಬೆಕ್ಕ ತಗೊಂಡು ಬಂದು ಮಠದಾಗ ಬಿಟ್ಟ. ಅದು ಎಲ್ಲ ಇಲ್ಚಮ್ನೆ ಅಂತ ತಿಂತು. ಅದು ಕಾಲು ಬೇಕಲ್ಲ, ಮತ್ತೆ ಒಂದೇನು ಆತ ತಂದು ಕೊಟ್ಟ ಹಾಲನ ಒಂದು ಪ್ಯಾಕೆಟ್. ಇನ್ನೊಂದು ದಿನ ಇನ್ನೊಬ್ಬ ತಂದು ಕೊಟ್ಟ. ಹಿಂಗ ಒಂದು ವಾರ 10 ದಿನ ತಂದ್ರು. ಆಗ ತಾತ ಹೇಳಿದ್ರು, ತಾತ ಈಗ ಪ್ರತಿನಿತ್ಯ ಯಾರು ತಂದು ಕೊಡ್ತಾರ ಹಾಲು, ಅದಕ್ಕೆಲೆ ಒಂದು ಆಕಳ ಸಾಕಿಬಿಡ್ತಾತ ಅಂತೇಳಿ ನಮ್ಮ ಮಾತಾಡಿ ಗಾರ್ಲಿಂಗಪ್ಪ ಹೇಳ್ದ. ಒಂದು ಆಕಳ ಸಾಕಿಬಿಡ್ತತ ಮಠದಾಗ ಇರ್ತೈತಿ. ಹಾಲು ಆಕಳ್ಕಾತಾವ, ಯಾರನ್ನ ಬಂದು ಭಕ್ತರಿಗೆ ಕಾಟ್ ಮಾಡಕ್ಕಾಗ್ತಾವ. ನಿನಗೆ ಒಂದಿವ್ಸ ಕುಡಿಯಲ್ಲಪ್ಪ ಹಂಗಾರೆ ಒಳ್ಳೇದು ನೋಡಿ ಒಂದು ಹಸ ತಂದು ಬಿಡು ಅಂತ ಅಂದ ಆಕಳ. ಆಯ್ತಂತ ಗಾರ್ಲಿಂಗಪ್ಪ ಒಂದು ಆಕಳ ತಂದು ಕಟ್ಟಿದ ಮಠದಾಗ. ಹೊಲ ಮಾಡ್ತಾತ ಅಂತಂದ. ಆಯ್ತು ಹೇಳಪ್ಪ ಅಂತೇಳಿ 1 ಎಕರೆ ಹೊಲ ಮಾಡಿದ ತಾತ. ಎಕರೆ ಹೊಲ ಮಾಡಿದ್ಮೇಲೆ ಮತ್ತೆ ಅದಕ್ಕೆ ಆಳದ ಕೋಳುಗಳು ಬೇಕಲ್ಲ. ದಿನ ಯಾರು ಬರ್ತಾರ ತಾತ ಕೆಲಸ ಮಾಡಕ್ಕ? ಮನೆಗಳವರಿಗೆ ಆದ್ರೆ ಜವಾಬ್ದಾರಿ ಇರ್ತೈತೆ. ನಂದು ಅನ್ಕೊಂಡು ಮಾಡ್ತಾರ. ಸುಮ್ಮನೆ ಒಂದು ಮದುವೆ ಆಗಿಬಿಡ್ರ ತಾತ ಅಂತ. ಮದುವೆ ಮಾಡ್ಕೊಂಡು ಬಿಡ್ತಾತ ಅಂತಂದ. ಆಯ್ತಪ್ಪ ಅಂತ ಆತ ಮದುವೆ ಮಾಡ್ಕೊಂಡ. ಅದಕ್ಕಲ್ಲಿ ಇಂಥವ್ರ ಸಾವಾಸದಿಂದ ಸನ್ಯಾಸಿ ಕೆಟ್ಟೋಗ್ಬಿಟ್ನಂತೆ. ಸನ್ಯಾಸಿನಗಳನ್ನ ಕೆಡಿಸ್ಬಿಡ್ತವನ್ ಮತ್ ನಾವು. ಅಲ್ಲ, ನಾ ಇದ್ರಾಗ ಏನ್ ಅರ್ಥ ತುಂಬಿ ಹೇಳ್ತನಪ್ಪ ಅಂತಂದ್ರೆ, ನೋಡಿ ಎಷ್ಟು ಒಂದು 1000-1200 ಜನ ಬಂದಿರಿ, ಅದ್ರೊಳಗೆ ಒಂದು 200 ಜನ ಅದಿರಿ ಇಲ್ಲಿ. ಅದು ನಮ್ಮ ಭಾಗ್ಯ. ಯಾಕಪ್ಪ ಅಂತಂದ್ರೆ ಅವ್ರ ಸಹವಾಸ ಮಾಡಿದ್ರೆ ನೀವು ಕೂಡ ಹೋಗಿಬಿಡ್ತಿದ್ರಿ ಇಟ್ಟತ್ತಿಗೆ. ನೀವು ನಿಮ್ಮ ಮನಸ್ಸಿನ ಸಹವಾಸ ಮಾಡ್ಕೊಂಡಿರಿ. ಅದಕ್ಕಾಗಿ ಇರ್ಲಿ. ಮತ್ತೆ ಇಂಥ ಒಂದು ಸಮಯ ಮತ್ತೆ ಸಿಗೋದಿಲ್ಲದು ಸಮಯ. ಇದು ಮತ್ತೆ ಬರಬೇಕಪ್ಪ ಅಂತಂದ್ರೆ ಮತ್ತೆ 1 ವರ್ಷ ಕಾಯ್ಬೇಕು. ಅದು ನಾವು ಇರ್ಬೇಕಲ್ಲ. ನಾವೇನು ಕಾಯ್ತು ಅನ್ಕೋರಿ. ಒಂದು ವೇಳೆ ಇದ್ರೂ ಕೂಡ ಬರ್ಲಿಕ್ಕೆ ಮನಸ್ಸಿರ್ಬೇಕು. ನಾವು ಬರ್ತು ಅಂದ್ರೂ ಕೂಡ ನಮ್ಮ ಆರೋಗ್ಯ ಬೇಸಿರ್ಬೇಕಲ್ಲ ಬರ್ಲಿಕ್ಕೆ. ಅದಕ್ಕಾಗಿ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಒಂದು ದೇಹ ಇದು. ಆತನಿಗಾಗಿ ಈ ಒಂದು 10 ದಿನ ಮೀಸಲು ಅಂತ ಇಡ್ಬೇಕು ನಾವು. ಆತನ ಒಂದು ಧ್ಯಾನದೊಳಗ ಕಾಲ ಕಳಿಬೇಕು. ಯಾಕಪ್ಪ ಅಂತಂದ್ರೆ ಮಾನವಾದಿ ಮಾಡಿಕೊಳ್ಳಲಿ ಬೇಡಿ ಅಂತ ಹೇಳ್ತಾರ. ಮಾನವ ಜನ್ಮ ದೊಡ್ಡದಪ್ಪ, ಇದು ಬಹಳ ದೊಡ್ಡದೈತಿ. ತಿಳ್ಕೊಂಡ್ರೆ ಹೋಗ್ಬೇಕು ಅನ್ಕೊಂಡಿದ್ದೀನಿ, ಅದು ಬಂದೈತಿ. ಹೆಂಗ್ ಬರಕ್ಕಾಗ್ತೈತೆ ಆಗೋದಿಲ್ಲ. ಮತ್ತೆ ಆ ವರ್ಷ ಬಿಟ್ಟು ಇವತ್ತಿನವರೆಗೂ ಕೂಡ ಅಪ್ಪನವರ ಒಂದು ಅಪ್ಪಣೆ ಮೇರೆಗೆ ನಾವು ಹಂಗ ಬರ್ತಾ ಇದೀವಿ. ಯಾಕೆ ಬರ್ತಾ ಇದೀವಪ್ಪ? ಅವ್ರ ಸೇವೆ ಮಾಡ್ತಕ್ಕಂಥದ್ದು ಒಂದು ಭಾಗ್ಯ. ಊರೊಳಗಿದ್ದಾಗ ನಾವು ಅವ್ರ ಸೇವೆ ಮಾಡ್ತೀವಲ್ಲ ಗೊತ್ತಿಲ್ಲ. ಇವ್ರದ್ದು ಈ ಸೇವೆ ಅಂತಂದ್ರೆ ಅವರ ಒಂದು ಈ ಒಂದು ಯಾತ್ರೆ ಅಂತಂದ್ರೆ ಎಲ್ಲಾರು ಭಕ್ತರ ಯಾತ್ರೆ ಇದು. ಅವರ ಹೆಸರಿನ ಮೂಲಕ ಭಕ್ತರನ್ನು ಉದ್ಧಾರ ಮಾಡುವುದಕ್ಕಾಗಿ ಭಗವಂತ ಸ್ವಂತ ರೂಪದೊಳಗೆ ಬರಂಗಿಲ್ಲ. ಕೈಲಾಸದಿಂದ ಪರಮಾತ್ಮ ಬಂದಂತ ಒಂದ್ಸಾರಿ ತನ್ನ ಡ್ರೆಸ್ ಹಾಕ್ಯಂಡ. ಯಾವ್ದಪ್ಪ ಡ್ರೆಸ್ ಅಂತಂದ್ರೆ ತ್ರಿಶೂಲ ಹಿಡ್ಕೊಂಡು ಜಟಾ ಬಿಟ್ಕೊಂಡು ಮೈಗೆ ಬೂದೆ ಹಚ್ಕೊಂಡು ಚರ್ಮಾಂಬರಧಾರಿಯಾಗಿ ಬಂದಿದ್ರೆ ಅವ್ನು ಸೀದಾ ಕಟ್ಟಿ ಮೇಲೆ ಕುತ್ಕೊಂಡಿದ್ರು. ಹಲ್ಟಿ ಹೊಡ್ಕೊಂತ ಹುಡುಗರು ಅವ್ರ ಕಡೆ ಹೋಗಿ ಏನಪ್ಪ ನೀವು ಸುಮ್ಮನೆ ಕಾಲ ಕಳಿಯಾಕತ್ತೀರಲ್ಲ, ಕೆಲಸ ಇಲ್ದಂಗ ಕೆಲಸ ಮಾಡ್ಬೇಕಪ್ಪ, ಸುಮ್ಮನೆ ಕುಂದ್ರಬಾರ್ದು ಅಂತ ಹೇಳ್ದ. ಆ ಹುಡುಗರಂದು ಯಾವ ಡ್ರಾಮದಿಂದ ತಪ್ಪಿಸ್ಕೊಂಡು ಬಂದಿಯಪ್ಪ ಮಗನ ಅಂತಂದ್ರು ಆತನಿಗೆ. ಇಲ್ಲೋ ನಾನು ಸಾಕ್ಷಾತ್ ಶಿವ ಅಂದಾತ. ಬಾಳ ನಾಟಕ ಮಾಡ್ತೀಯಪ್ಪ ನೀನು, ಬಾಳ ಡ್ರೆಸ್ ಕರೆಕ್ಟ್ ಬೈತ್ ನೋಡಿ ನಿನಗೆ, ಸೇಮ್ ಶಿವ ಕಂಡಂಗೆ ಕಾಣ್ತೀಯ ಅಂತಂದ್ರು.
ಅದರಂಗ ಶಿವನು ತನ್ನ ಸ್ವಸ್ವ ಶರೀರಧಾರಿಯಾಗಿ ಬರುವುದಕ್ಕೆ ಆಗಂಗಿಲ್ಲ. ಶ್ರೀಶೈಲದ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಗಳು ಕ್ಷೇಮ ಸ್ಥೈರ್ಯ ಸಿರಿ ಸಂಪತ್ತುಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ, ಇವತ್ತೇನು ಬಹಳ ನಿಮ್ಮನ್ನ ಸಮಯ ವೇಸ್ಟ್ ಮಾಡಂಗಿಲ್ಲ. ಯಾಕಪ್ಪ ಅಂತಂದ್ರೆ ನೀವು ದಣದ ಬಂದಿರ್ತೀರಿ, ಪಾಪ ದಣದವ್ರು ನೀವು. ನಾವು ಸುಮ್ಮನೆ ಗಾಡಿ ಮೇಲೆ ಬಂದವ್ರು ನಾವೇನು ಮಸ್ತ್ ಹೇಳಂಗದೀವಿ ಬೆಳಕರ್ತಕ್ಕ ಅಂದ್ಬಿಟ್ರೆ ಕೇಳಬೇಕಲ್ಲ ನಿಮಗೆ. ಅದಕ್ಕಲ್ಲೇ ಎಷ್ಟಾದ್ರೆ ಅತಿ ಆಗೋದಕ್ಕಿಂತ ಮಿತವಾಗಿದ್ರೆ ಬಹಳ ರುಚಿ ಅಂತೀವಿ. ಸ್ವಲ್ಪ ಮಾತಾಡಿದ್ರು ಕೂಡ ಮಿತವಾಗಿರ್ಬೇಕು, ಸ್ವಲ್ಪ ಊಟ ಮಾಡಿದ್ರು ಕೂಡ ರುಚಿಯಾಗಿರ್ಬೇಕಂತ ಹೇಳಿ. ಕಸ ತಿನ್ನುವುದಕ್ಕಿಂತ ತುಸ ತಿನ್ನೋದು ಮೇಲಂತೆ. ಕಸದಂಗಿರ್ತಕ್ಕಂಥದ್ದು ಒಂದು ಪುಟ್ಟಿ ತಿಂದ್ರೆ ಬರೋದೇನೈತಿ, ಅದೇನು ರುಚಿ ಇರಂಗಿಲ್ಲ, ಒಟ್ಟಿಗೆಯಾಗಿ ತಿನ್ಬೋದು. ಅದ್ರ ಬದಲು ರುಚಿಯಾಗಿರ್ತಕ್ಕಂಥ ಪದಾರ್ಥ ಸ್ವಲ್ಪ ಊಟ ಮಾಡಿದ್ರೆ ಭಾಳ ಬೇಯಿಸುತ್ತಪ್ಪ. ಸತ್ಯನಾರಾಯಣ ಪ್ರಸಾದ್ ನೋಡ್ರಿ ಹೆಂಗಿರ್ತೈತಿ, ಎಷ್ಟು ಟೇಸ್ಟ್ ಇರ್ತೈತಿ. ಒಂದು ಇಟ ಕೊಟ್ರೆ ಸಾಕಪ್ಪ, ಭಾಳ ಟೇಸ್ಟ್ ಅದು. ಅದರಂತೆ ಹೆಚ್ಚಿಗೆ ಮಾತಾಡಿ ಸಮಯ ವ್ಯರ್ಥ ಮಾಡೋದಕ್ಕಿಂತ ನಾಲ್ಕಾ ಮಾತು ಹೇಳಿ ಅದ್ರೊಳಗ ನೀವು ತಿಳ್ಕೊಂಡ್ರೆ. ಇಲ್ಲಿ ಅಟ್ಟಿಕಲ್ಲಿನೊಳಗ ಬೆಳಗಿನ ಜಾವ ನೀವು 5 ಗಂಟೆಗೆ ಹೋದ್ರು ಕೂಡ ಅವರು ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ನಿಮಗೆ. ಅಲ್ಲಿ ಪ್ರಸಾದ ತಗೊಂಡು ಹಾಲ್ದಿನ ಅದೇನು ಹಳ್ಳ ಬ್ರಿಡ್ಜ್ ಬರುತ್ತಲ್ಲ, ಅಲ್ಲಿ ಪ್ರತಿ ವರ್ಷ ಬಂದವ್ರಿಗೆ ಗೊತ್ತಿರ್ತೈತೆ. ಅಲ್ಲಿರ್ರಿ, ಅಲ್ಲಿ ಹಾಲಾರ್ದಿನಿ ಅಲ್ಲಿ ನಮ್ಮ ಈ ಸಂಘದ ವತಿಯಿಂದ ಪ್ರಸಾದ ಕೊಡ್ತಾರೆ. ಕರಿವೆ ಮೇಲೊಳಗ ಇರಬೇಕು, ಅಲ್ಲಿ ಊಟ ಮಾಡ್ಕೊಂಡು ನಾಳೆ ಕೂಡ ಒಂದು ಸ್ವಲ್ಪ ಕಾರ್ಯಕ್ರಮ ಮಾಡ್ತೀವಿ. ನಾವೇನು ನಿಮ್ಮನ್ನು ಬಲವಂತ ಮಾಡಂಗಿಲ್ಲ, ಬರ್ರಿ ಅಂತ ಕರೆಯೋದಿಲ್ಲ. ನಾವು ಇಷ್ಟಿದ್ದವ್ರು ಬರ್ರಿ. ಯಾಕಂತಂದ್ರೆ ಬಿಸಾಕಲಿನೊಳಗ ಬೀಸಿದ್ದೆಲ್ಲ ಹಿಟ್ಟಾಗ್ತೈತೆ ವಿನಃ ಎಲ್ಲವೂ ಉಳಿಯಂಗಿಲ್ಲ. ಜ್ವಾಳ ಹಾಕಿ ಬೀಸ್ತವಲ್ಲ, ಅವು ಬೀಸಿದಾಗ ಗುರುವು ಅದ್ರ ಸುತ್ತ ಏನು ಇರ್ತಾವಲ್ಲ ಜ್ವಾಳ, ಅವುಗಳೇ ನಿಜವಾಗಿರ್ತಕ್ಕಂಥ ಭಕ್ತರು. ಗುರುವಿನ ಸುತ್ತ ಏನಿರ್ತಾರಲ್ಲ ಅವರೆಲ್ಲ ನೀವುಗಳೇ ಭಕ್ತರು ಅಂತ ಹೇಳುತ್ತಾ, ನಾಳಿನ ದಿನ ಕೂಡ ನೀವು ಊಟ ಮಾಡೋರು 7 ಗಂಟೆಗೆ ಬೇಡ,